ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಗ್ಯಾರಂಟಿ ಯೋಜನೆಗಳ ಲಾಭ ಎಲ್ಲ ಜನರಿಗೆ ತಲುಪಿಸುವ ಕೆಲಸ ಮಾಡಬೇಕು. ಸಚಿವ ಈಶ್ವರ್ ಬಿ ಖಂಡ್ರೆ. ಬೀದರ್ ಗ್ಯಾರಂಟಿ ಯೋಜನೆಗಳ ಲಾಭ ಇನ್ನು ಯಾರಿಗೆ ಸಿಕ್ಕಿಲ್ಲ ಅಂತಹ ಎಲ್ಲ ಜನರಿಗೆ ಈ ಯೋಜನೆಗಳ ಲಾಭ ತಲುಪಿಸುವಂತಹ ಕೆಲಸ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಮತ್ತು ತಾಲೂಕು ಅನುಷ್ಠಾನ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಮಾಡಬೇಕು ಎಂದು ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಹೇಳಿದರು. ಅವರು ಶುಕ್ರವಾರ ಬೀದರ್ ಜಿಲ್ಲಾ ಪಂಚಾಯತ್ನಲ್ಲಿ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಕಾರ್ಯಾಲಯಗಳ ಉದ್ಘಾಟನೆ ಹಾಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಕಾರ್ಯಾಲಯಗಳ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು. ಜೊತೆಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಡ ಜನರಿಗೆ ಅವರ ಮೂಲಭೂತ ಅವಶ್ಯಕತೆಗಳಾದ ಅನ್ನ, ವಸತಿ, ಬಟ್ಟೆಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಕೊಡುವಂತಹ ಜವಾಬ್ದಾರಿ ಇದೆ. ಇನ್ನು ಜನರು ಗ್ಯಾರಂಟಿ ಯೋಜನೆಗಳು ಮುಂದುವರಿಯುವುದಿಲ್ಲ ಎಂದು ಮಾತನಾಡ್ತಾರೆ. ಆದರೆ ಯಾವುದೇ ಕಾರಣಕ್ಕೆ ಅವು ನಿಲ್ಲುವುದಿಲ್ಲ. ನಮ್ಮ ಸರ್ಕಾರ ನುಡಿದಂತೆ ನಡೆಯುತ್ತಿದೆ. ಗ್ಯಾರಂಟಿ ಯೋಜನೆಗಳು ಎಲ್ಲ ಜನರಿಗೆ ತಲುಪಬೇಕು ಎಂಬ ಕಾರಣಕ್ಕಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗಳನ್ನು ರಚಿಸಲಾಗಿದೆ ಅಂತ ಹೇಳಿದರು. ಇನ್ನು ಗೃಹಲಕ್ಷ್ಮಿ ಯೋಜನೆ ಲಾಭವನ್ನು ರಾಜ್ಯದ 1,20,00,000 ಮಹಿಳೆಯರು ಪಡೆಯುತ್ತಿದ್ದಾರೆ. ಇನ್ನು ನಮ್ಮ ಜಿಲ್ಲೆಯಲ್ಲಿ ಅಂದಾಜು 3,23,000 ಮಹಿಳೆಯರು ಇದರ ಲಾಭವನ್ನು ಪಡೆಯುತ್ತಿದ್ದು, ಅವರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರ ವರ್ಗಾವಣೆ ಮೂಲಕ ಅವರ ಖಾತೆಗಳಿಗೆ ಜಮೆ ಮಾಡಲಾಗ್ತಿದೆ ಅಂತ ಹೇಳಿದ್ರು. ಇನ್ನು ಶಕ್ತಿ ಯೋಜನೆ ಮಹಿಳೆಯರು ಉಚಿತವಾಗಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಕೆಲವು ದಿನಗಳ ಹಿಂದೆ ನಾನು ಧರ್ಮಸ್ಥಳಕ್ಕೆ ಹೋದಾಗ ಮಲ್ಚಾಪುರದ ಮಹಿಳೆಯರು ಭೇಟಿಯಾಗಿದ್ರು. ನಿಮ್ಮ ಸರ್ಕಾರ ಉಚಿತವಾಗಿ ಬಸ್ಗಳಲ್ಲಿ ಮಹಿಳೆಯರಿಗೆ ಪ್ರಯಾಣ ಮಾಡಲು ಅವಕಾಶ ಮಾಡಿದ್ದಕ್ಕಾಗಿ ಇಲ್ಲಿಗೆ ಬರುವ ನಮ್ಮ ಬಹುದಿನಗಳ ಕನಸು ನನಸಾಗಿದೆ ಅಂತ ಹೇಳಿದ್ರು. ಜೊತೆಗೆ ರಾಜ್ಯದ 4 ಕೋಟಿ ಜನರು ಅನ್ನಭಾಗ್ಯ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಇನ್ನು ರಾಜ್ಯದಲ್ಲಿ ಯಾರು ಹಸುವಿನಿಂದ ಬಳಲಬಾರದು ಎನ್ನುವಂತಹ ಕಾರಣಕ್ಕಾಗಿ ಈ ಯೋಜನೆ ಜಾರಿಯನ್ನು ತರಲಾಗಿದೆ. ಇನ್ನು ಗೃಹಲಕ್ಷ್ಮಿ ಜ್ಯೋತಿಯಡಿಯಲ್ಲಿ 200 ಯೂನಿಟ್ಗಿಂತ ಕಡಿಮೆ ವಿದ್ಯುತ್ ಬಳಕೆ ಮಾಡುವವರಿಗೆ ಇದರ ಲಾಭ ಸಿಗ್ತಿದ್ದು, ನಮ್ಮ ಜಿಲ್ಲೆಯಲ್ಲಿ 3,60,000 ಜನರು ಇದರ ಲಾಭವನ್ನು ಪಡೆಯುತ್ತಿದ್ದಾರೆ. ಇನ್ನು ಯುವ ನಿಧಿ ಯೋಜನೆಯ ಲಾಭ ನಮ್ಮ ಜಿಲ್ಲೆಯಲ್ಲಿ 7,000 ವಿದ್ಯಾರ್ಥಿಗಳಿಗೆ ಸಿಗ್ತಿದೆ ಅಂತ ಹೇಳಿದರು. ಇನ್ನು ಅರ್ಹರಿದ್ದವರಿಗೆ ಮತ್ತು ಬಿಟ್ಟು ಹೋದವರಿಗೆ ಈ ಯೋಜನೆಗಳ ಲಾಭ ಸಿಗಬೇಕಿದೆ. ಹಳ್ಳಿಗಳ ಉದ್ಧಾರ ಆದರೆ ಮಾತ್ರ ದೇಶದ ಉದ್ಧಾರ ಅಂತ ನಮ್ಮ ರಾಷ್ಟ್ರಪಿತ ಗಾಂಧೀಜಿಯವರು ಹೇಳಿದರು. ಆದರೆ ಈ ಹಿಂದೆ ಪಂಚಾಯಿತಿಗಳಿಗೆ ಅನುದಾನ ಬರ್ತಿರಲಿಲ್ಲ. ಇಂದು ಲಕ್ಷಾಂತರ ರೂಪಾಯಿ ಅನುದಾನ ಬರ್ತಿದ್ದು ಅದು ಸಮರ್ಪಕವಾಗಿ ಬಳಕೆಯಾಗಬೇಕು. ಇಂದು ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಕಾರ್ಯಾಲಯ ಹಾಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಕಾರ್ಯಾಲಯಗಳ ಉದ್ಘಾಟನೆ ಮಾಡಿದ್ದಕ್ಕೆ ತುಂಬ ಸಂತೋಷವಾಗ್ತಿದೆ ಅಂತ ಹೇಳಿದರು. ಜೊತೆಗೆ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತ್ ರಾವ್ ಚಿಮ್ಕೋಡೆ ಮಾತನಾಡಿ, ಸರ್ಕಾರದ ಕೆಲಸ ದೇವರ ಕೆಲಸ, ಜನಸೇವೆಯೇ ಜನಾರ್ದನ ಸೇವೆ. ಮಹಿಳೆಯರ ಕಷ್ಟ ಅರ್ಥ ಮಾಡಿಕೊಂಡು ನಮ್ಮ ಸರ್ಕಾರ ಅವರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಎಲ್ಲರೂ ಸೇರಿ ನಮ್ಮ ಕೈಲಾದಷ್ಟು ಜನರಿಗೆ ಅನುಕೂಲವಾಗುವ ಕೆಲಸ ಮಾಡೋಣ ಅಂತ ಹೇಳಿದರು. ಜೊತೆಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬಡೋಲಿ ಅವರು ಮಾತನಾಡಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಕಾರ್ಯಾಲಯ ಹಾಗೂ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಕಾರ್ಯಾಲಯಗಳ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ನೆರವೇರಿಸಿದ್ದಾರೆ. ಇನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದಂತಹ 5 ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಸಲುವಾಗಿ ಸಮಿತಿಗಳನ್ನು ರಚಿಸಲಾಗಿದೆ. ಇದರಿಂದ ಜನರಿಗೆ ಅನುಕೂಲವಾಗಲಿದೆ ಅಂತ ಹೇಳಿದರು. ಇನ್ನು ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪ್ಪೆ ನ್ಯೂಸ್. ಅದೇ ರೀತಿ ಕಾರ್ಯಕ್ರಮದ सर जरा हिंग साइड दो सर लोड सर ಅದೇ ರೀತಿ ಇನ್ನೊಬ್ಬ ಅತಿಥಿಗಳು ಗ್ಯಾರಂಟಿ ನೀಡಲಿದ್ದಾರೆ. ಮೇಡಮ್ ಸರ್
ಸಮೃದ್ಧಿಯ ಸಂಕೇತ ಈ ಹೆಸರು ಕುಸುಮೆಯನ್ನು ಮುಂದಾದ ದೃಷ್ಟಿಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿರುವಂತಹ ಸನ್ಮಾನ್ಯ ಸಚಿವರಿಗೂ ವೇದಿಕೆ ಮೇಲೆ ಆಸನವಾಗಿ ಬಂದ ಸರ್ವ ಅತಿಥಿ ಮಾನ್ಯರಿಗೂ ಗಣ್ಯರಿಗೂ ಸರ್ವರಿಗೂ ಕೂಡ ಅನಂತ ಅನಂತ ವಂದನೆಗಳು. ಜೊತೆಗೆ ನಮ್ಮ ಗ್ಯಾರಂಟಿ ಪ್ರಾಧಿಕಾರ ಎಲ್ಲ ಉಪಾಧ್ಯಕ್ಷರು ಸದಸ್ಯರು ಜೊತೆಗೆ ಇಲ್ಲಿ ಬಂದಿರೋ ಎಲ್ಲ ನಮ್ಮ ಸಿಬ್ಬಂದಿ ವರ್ಗವರು ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಸುಸಜ್ಜಿತವಾದ ನೂತನ ಕಾರ್ಯಾಲಯಗಳ ಅವಶ್ಯಕತೆಯನ್ನು ಮನಗೊಂಡು ಜಿಲ್ಲಾ ವರ್ಷಗಳನ್ನು ಈ ಉದ್ದೇಶಕ್ಕಾಗಿ ಒದಗಿಸಲಾಗಿತ್ತು. ದಿನಾಂಕ 9/3/20 ಕಾಮಗಾರಿ ಪ್ರಾರಂಭಗೊಂಡು 21ರಲ್ಲಿ ಮುಕ್ತಾಯಗೊಂಡಿತು. ಜೊತೆಗೆ ಈ ಕಚೇರಿಯಲ್ಲಿ ಕೆಲವೊಂದು ಕೆಲಸ ಜನರೇಟರು ಮತ್ತು ಲಿಫ್ಟ್ ಈ ಕೆಲಸವನ್ನು ಕಳೆದ ವರ್ಷದಲ್ಲಿ ಮುಗಿಸಿದ್ದೇವೆ. ಮತ್ತೆ ಈ ಕಚೇರಿಯನ್ನು ಈಗ ಉದ್ಘಾಟನೆಗೆ ಸಜ್ಜುಗೊಳಿಸಿದ್ದು ಇವತ್ತು ಮಾನ್ಯ ಸಚಿವರು ಈ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ 5 ಗ್ಯಾರಂಟಿ ಯೋಜನೆಗಳು ಜನರ ಮನೆ ಬಾಗಿಲಿಗೆ ತಲುಪುವಂತೆ ಆಗಲಿ ಎಂಬ ಉದ್ದೇಶದೊಂದಿಗೆ ಪ್ರತಿ ಜಿಲ್ಲೆಗಳಲ್ಲಿ ಗ್ಯಾರಂಟಿ ಪ್ರಾಧಿಕಾರವನ್ನು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಈ ಸಮಿತಿ ಸುಗಮವಾಗಿ ನಡೆಸಲು ಅನುಕೂಲವಾಗುವಂತೆ ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯಾಲಯಗಳನ್ನು ಜಿಲ್ಲಾ ಪಂಚಾಯಿತಿಯಲ್ಲಿ ಪ್ರಾರಂಭಿಸುವ ಉದ್ದೇಶದಿಂದ ಇಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅಮೃತ ಹಸ್ತದಿಂದ ಕಾರ್ಯಾಲಯಗಳನ್ನು ಉದ್ಘಾಟಿಸಿದ್ದೇವೆ. ಜೊತೆಗೆ ಎಂಜಿ ನರೇಗಾ ಗ್ರಾಮ ಪಂಚಾಯಿತಿಗಳಿಗೆ ನರೇಗಾ ಯೋಜನೆಯಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ BFT ನಮ್ದು ನರೇಗಾ ಫುಡ್ ಸೋಲ್ಜರ್ಸ್ ಅಂತ ಅಂತೀವಿ, ಅವರಿಗೆ ನೇಮಕ ಮಾಡಲಾಗಿದೆ. ಸರ್ಕಾರವು ಮೈಸೂರಿನ SIRD ಈ ಏಜೆನ್ಸಿ ಮುಖಾಂತರ ಸ್ಕ್ರೀನಿಂಗ್ ಟೆಸ್ಟ್ ಅನ್ನು ನಡೆಸುವ ಮೂಲಕ ಮೆರಿಟ್ ಆಧಾರಿತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದೆ. ಬೀದರ್ ಜಿಲ್ಲಾ ಪಂಚಾಯತಿಯಿಂದ 23ರಲ್ಲಿ ನಡೆದ ಸ್ಕ್ರೀನಿಂಗ್ ಟೆಸ್ಟ್ ನಲ್ಲಿ 8 ಜನ ಅಭ್ಯರ್ಥಿಗಳು ಆಯ್ಕೆಯಾಗಿರುತ್ತಾರೆ. ಆಯ್ಕೆಯಾದ 8 ಜನ ಅಭ್ಯರ್ಥಿಗಳಿಗೆ SIRD ಯಿಂದ 3 ತಿಂಗಳು ಕಾಲ ತರಬೇತಿ ಕೂಡ ನೀಡಲಾಗಿದೆ. ಈ ಅಭ್ಯರ್ಥಿಗಳಿಗೆ ಇವತ್ತು ನಾವು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ ಮತ್ತು ಅವರು ಸರ್ವಿಸ್ಗೆ ಜಾಯಿನ್ ಆಗ್ತಾ ಇದ್ದಾರೆ. ಜೊತೆಗೆ ನಮ್ಮ ಲೈಬ್ರರಿಗಳಿಗೆ ಶಿಕ್ಷಣ ಫೌಂಡೇಶನ್ ಮತ್ತು ಡೇಲ್ ಸಂಸ್ಥೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಎತ್ತರಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮ ಆಧಾರಿತ ಡಿಜಿಟಲ್ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ಗಾಗಿ 21 ಪಂಚಾಯಿತಿಗೆ ಮೊಬೈಲ್ ಹಾಗೂ ಕಂಪ್ಯೂಟರ್ ಅನ್ನು ಒದಗಿಸ್ತಾ ಇದ್ದಾರೆ. ಈ ಕಂಪ್ಯೂಟರ್ ಅನ್ನು ಇವತ್ತು ನಾವು ಮಾನ್ಯ ಉಸ್ತುವಾರಿ ಸಚಿವರಿಂದ ನೀಡುತ್ತೇವೆ. ಈ ಎಲ್ಲ ಕಾರ್ಯಕ್ರಮವನ್ನು ಇವತ್ತು ಜಿಲ್ಲಾ ಪಂಚಾಯಿತಿ ವತಿಯಿಂದ ಇವತ್ತು ನಾವು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈ ಮಾತುಕತೆ ನಂದು ಪ್ರಾಸ್ತಾವಿಕ ನಡೆಯುವುದನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು. ಅನುಕೂಲ ಮಾಡತಕ್ಕಂಥ ಪ್ರತಿನಿಧಿಗಳಿಗೆ ಬೇಕಾಗಿರ್ತಕ್ಕಂಥ ಕಾರ್ಯಾಲಯ ಉದ್ಘಾಟನೆ ಮಾಡಲಿಕ್ಕೆ ಇವತ್ತು ಬಂದಿರತಕ್ಕಂಥವರು ನಿಜವಾಗಲೂ ಜನತೆಯ ನಾಡಿಯನ್ನು ಮನಸಾಪೂರ್ವಕ ಮಿಡಿತನ ಕಂಡು ಹಿಡಿದು ಜನಸೇವೆ ಮಾಡ್ತಕ್ಕಂಥ ನಾಯಕರು. ಯಾಕಂದರೆ ಅಣ್ಣ ಬಸವಣ್ಣ ಹೇಳ್ತಾರೆ, ಮುಖ ಸ್ತುತಿ ಅಂತಲ್ಲ, ಇದು ಫ್ಯಾಕ್ಟನ್ನು ಹೇಳಬೇಕಾಯ್ತದ. ಅವರು ಓಡಾಡೋದು ನೋಡಿದ್ರೆ ಬಹುತೇಕ ಅರ್ಧ ಮಂದಿ ಬೇವಸ ಆಯಿತು. ಜನ ಕೆಲಸ ಮಾಡ್ತಾರೆ, ಆ ಪೊಟೆನ್ಷಿಯಾಲಿಟಿ ತಾನಾಗಿ ಬರ್ತದೆ ಅನ್ನೋದಕ್ಕೆ ಅವ್ರ ಹೆಸರು ಕೂಡ ಈಶ್ವರಿ ಅಂತ ತಗೊಳ್ಸೋಕ್ಕೆ ಸಾಧ್ಯ ಇರುತ್ತೆ. ನೀವು ನೋಡ್ಕೊಂಡು ನಾವು ಒಂದ್ಸಲ ನೋಡಿದ ಸಲ ನನ್ನ ಕಣ್ಣಲ್ಲಿ ನೀರು ಬಂದಿದ್ದು. ಮಾತಾಡ್ಬೇಕಲ್ಲತ್ತಿಗೂ ಫ್ಲೈಟ್ ಚಾಲು ಆಗಲತ್ತೋ ದೋಸೆ ಬಿಟ್ಟೆ ಬಂದಾಗ ದೋಸೆ ಬಿಟ್ಟು ಫ್ಲೈಟಿಗೆ ಹೋಗಿದಾರಲ್ಲ, ಇದು ಕಾಯಕವೇ ಕೈಲಾಸ ಇರತಕ್ಕಂಥ ಅಣ್ಣ ಬಸವಣ್ಣ ನುಡಿಗೆ ಸಂಪೂರ್ಣವಾಗಿ ಅಳವಡಿಸ್ಕೊಂಡಿರ್ತಕ್ಕಂಥ ಗುಣ ಹೊಂದಿರ್ತಕ್ಕಂಥ ಈಶ್ವರ್ ಖಂಡೇಶ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಜಿಲ್ಲಾ ಪಂಚಾಯತಿ ಪರವಾಗಿ ಜೊತೆಗೆ ಅವ್ರು ಏನು ಹೇಳಬೇಕು ಗ್ಯಾರಂಟಿ, ಆ ಗ್ಯಾರಂಟಿ ಹೇಳಿದ್ರೆ ಇಂಥವ್ರು ಸುಸ್ತಿ ಎಲ್ಲ ಹೋಗಾಯ್ತು. ಯಾಕ ನಿಜವಾಗಿ ಹೇಳ್ತೀವಿ, ತಾಯಿ ತಂದೆ ನಮ್ಮ ದೇವರಾಗ್ತಾ ಇರಲ್ಲ. ಭಾರತ ಮಾತೆಗೆ ಜಯ ಅಂತೀವಿ, ಕನ್ನಡ ಮಾತೆಗೆ ಜಯ ಅಂತೀವಿ. ನಮ್ಮ ಕರ್ನಾಟಕದ ಕೋಟ್ಯಾಂತರ ಜನ ಮತಗಳ ಮುಖಾಂತರ ಸರ್ಕಾರ ಆಯೋಜನೆ ಮಾಡಿಕೊಟ್ಟಾಗ ಸಾಹೇಬರುಗಳೆಲ್ಲ ಸೇರಿಕೊಂಡು ಕರ್ನಾಟಕದ ಕಣ್ಮಣಿ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಸಾಹೇಬರು ಬರೆದು ಕೊಟ್ಟಿದ್ರು. ಚುನಾವಣೆಗಿಂತ ಮೊದಲು ಬರೆದು ಕೊಟ್ಟಿದ್ರು, ನಮ್ಮ ಸರ್ಕಾರ ಆಡಳಿತದಲ್ಲಿ ಬಂದರೆ 5 ಗ್ಯಾರಂಟಿ ಕೊಡ್ತೀವಿ ಅಂತ ಬರೆದು ಕೊಟ್ಟಿದ್ರು. ನುಡಿದಂತೆ ನಡೆ, ಇದೇ ಜನ್ಮ ಕಡೆ ಅನ್ನೋದಕ್ಕ ಈ ಎಲ್ಲ ಗೆದ್ದು ಬೆಳೆದ ಸರ್ಕಾರ ಕೊಟ್ಟಿದ್ಕ ನೀವು ಮತ ಹಾಕಿದ್ಕ ನಡುವಿರ್ತಕ್ಕಂಥ ಸರ್ಕಾರ ಕರ್ನಾಟಕ ಸರ್ಕಾರ ಆಗ್ತದೆ. ಗ್ಯಾರಂಟಿ ಖುಷಿ
ಸರ್ ಅದಕ್ಕೆ ಜನ ಬಂದಿದ್ದು ಪಂಚಾಯತಿಗೆ ಉದ್ಘಾಟನೆ ಮಾಡಕ್ಕೆ ಹೆಂಗ್ ಭೀ ತಡ ಮಾಡ್ತಿರೋದು ನಮಗೆ ಗೊತ್ತಾಯ್ತು ಸರ್. ಯಾಕೆ ಬಿಡಲ್ ಜನ ಅಲ್ಲಿ 11 ಅಂದಿದ್ದು ಕರೆ ಹೆಂಗ್ ಭೀ ಪಾಸ್ ಆಯ್ತು ಅಂತ ಗೊತ್ತಿತ್ತು. ಅದಕ್ಕೆ ಮಾಡಬೇಕು, ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅಂತ ಹೇಳಿ ನಾವು ಆದೇಶ ಮಾಡಿದ್ರಿ. ಊಟ ಮಾಡ್ಲಿಕ್ಕೆ ಹಚ್ಚಕ್ರಿ ತಿನ್ಕೊಡೋದಾಗ ಸರ್ ಹುಗ್ಗಿ ಭಾರಿ ಇರೋದು ನಾವು ಥೋಡೆ ಉಂಡು ಚಲೋ ಅಂತ ಸರ್. ಹುಗ್ಗಿ ಊಟ ಮಾಡ್ಕೊಂಡು ಏನು ಚಲೋ ತಾಯಿ ಮಗನೇ ನೆನಪಿ ಹೋಗ್ಯ ಸರ್. ಮತ್ತು ಬದಲೇಶ್ವರ ಮನೆ ಹೇಳಿದ್ರು 16ಕ್ಕೆ ಮಳೆ ಅದ ರೀ, ಸರ್ ಮುಂಜಾನೆ 11 ಮಾಡಿದ್ರು ಮಳೆ ಅಂದ್ರೆ ಇಷ್ಟು ಮಳೆ ಸರ್ ಹೆಂಗೆ ವ್ಯವಸ್ಥೆ ಮಾಡಿರ್ತಾರೆ. 11 ಬಾರ್ಸಿ ಮಳೆ ಬೀಳಬೇಕು, 3 ಬಾರ್ಸಿ ಖಾಲಿ ಆಗಬೇಕು, ಹುಗ್ಗಿ ಊಟ ಮಾಡಿ ಶಾಂತ ಆಗ್ಬೇಕು. ಇದು ಜನತೆಯ ಮನಸ್ಸಿನ ಸರ್ಕಾರ ಕೊಟ್ಟಂತ ಕೆಲಸ. ಆ ಗ್ಯಾರಂಟಿಗಳ ಬಗ್ಗೆ ಬಹಳ ಚಲೋ ಹೇಳ್ತಾರೆ. ಕೆಲವರು ಅಂತಾರೆ ಸರ್ ಅಲ್ಲಲ್ಲಿ ಏ ಚಿಂಪೋಡೆ ನಿಮ್ಮ ತಾಯಿಗೆ ನಿಮ್ಮ ಹೆಣ್ಮಗಳಿಗೆ ಬಸ್ಸಿಗೆ ಫ್ರೀ ಕೊಟ್ಟವ್ರಿಗೆ ನಾನು ಕೊಟ್ಟದ್ದು ಹಳ್ಳಿ ಬಸ್ಸೆಲ್ಲ ಮಾತಾಡ್ತಾರೆ. ಅಂದ್ರೆ ನಾವರಿಗೆ ಅಂತಮ್ಮೆ ನಮ್ಮ ತಾಯಿ, ನಮ್ಮ ಮಾಯಿ, ನಮ್ಮ ಅತ್ತಿ, ನಮ್ಮ ಸೊಸೆ, ನಮ್ಮ ಕಾಕಿ, ಅಕ್ಕ, ತಂಗಿ ಎಲ್ಲರೂ ಫ್ರೀ ಹೋದ್ರೆ ರೊಕ್ಕ ಯಾರು ಕೇಸ್ದಾಗ ಉಳಿತಾವ? ಗಂಡ್ಸು ಮಕ್ಕಳಿಗೆ ಬಿ ಕೊಟ್ಟಲ್ಲದ್ರಿ, ಹೆಣ್ಮಕ್ಳಿಗೆ ರೊಕ್ಕ ಇರ್ತಂದ್ರೆ ಯಾರು ಕೇಸ್ದಾಗ ಇರ್ತಾವ? ಉಳಿಸಿದ ಕೆಲಸ ಯಾರು ಮಾಡ್ಯಾರ? ಇಲ್ಲಿ ಬೆಳಗ್ಗೆ ಕಾರ್ಡ್ಸ್ ಕೊಟ್ಟಿದ್ರಿ, ಇವ್ರು ಸರ್ಕಾರಕ್ಕೆ ಬೆಂಬಲ ಕೊಟ್ಟು 136 ಸೀಟ್ಗಳು ಗೆಲ್ಲಿಸ್ಕೊಟ್ಟಿದ್ದಕ್ಕೆ ಸರ್ಕಾರ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಇದು ಕರ್ನಾಟಕ ಸರ್ಕಾರ. ಆ ಮುಖಾಂತರ ಹೆಣ್ಮಕ್ಳು ಎಲ್ಲಿಗೆ ಹೋಗ್ಲಂತ ನಾವು ಭಾಳ ಮಂದಿ ನೋಡಿ ಎಲ್ಲಿ ನಡೆದಿರೋದು ಆ ಮಗಂದು ಬರ್ತಡೇ ಮಾಡ್ಲತ್ತ ಹ್ಯಾಪಿ ಬರ್ಡೇ ಯು ಅಂತ ನಾನು ನೋಡ್ಲಕ್ಕೆ ತಿಳಿದೇ ಹೋಗ್ಲತ್ತ. ತೊಟ್ಟಲಿಗೆ ಅವ್ರ ಆಯಿ ಬರ್ತಾಳ, ಸುಮ್ಮನೆ ಬರಲ್ಲ ಎಂಬುದಕ್ಕೆ ಫಿರಿನೇ ಹೋಗಲತ್ತ. ಮದಿಗೆ ಫಿರಿ ಎಷ್ಟು ಅನುಕೂಲ. ಸ್ತ್ರೀ ಶಕ್ತಿ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಬೆಲೆ ಗೊತ್ತಿರ್ತಕ್ಕಂಥವ್ರು ಆರ್ಸ್ ಬಂದವರು, ಹೆಣ್ಣು ಮಕ್ಕಳ ಬಗ್ಗೆ ಕಷ್ಟ ತಿಂದಿರ್ತಕ್ಕಂಥ ಸಿದ್ದರಾಮಯ್ಯ, ಕುರಿ ಮೇಯಿಸಿ ನೆಲ ಮೇಲೆ ಬರೆದಿರ್ತಕ್ಕಂಥವ್ರು DK ಶಿವಕುಮಾರ್ ಬರೆದು ಕೊಟ್ಟಿನ ಕೇಳಿದ್ದು ಹೆಣ್ಣು ಮಕ್ಕಳಿಗೆ ಹೆಣ್ಣೊಂದು ಕಲಿತರೆ ಶಾಲೆ ಎಂದು ತರಂತೆ ಹೆಣ್ಣು ನಮ್ಮ ಸಂಸಾರದ ಕಣ್ಣು, ತಾಯಿಗಿಂತ ದೇವರಿಲ್ಲ ಅನ್ನೋದಕ್ಕ ತಾಯಿದರಿಗೆ ಮತ್ತು ಮನೆಯಲ್ಲಿ ತಂದಿದ್ದೇವೆ ಖುಷಿಯಾಗಿ ಇರ್ಬೇಕಂತೇಳಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಬಸ್ಸಿನ ಫ್ರೀ ಇರ್ಬೋದು, ಕರೆಂಟ್ ಫ್ರೀ ಸರ್. ಈಗ ನನಗೆಲ್ಲ ಸರ್ ನನಗೊಂದು ಕನ್ಫ್ಯೂಸ್ ಆಗಲತ್ತು. ಮೊದಲು ಅವರು 60, 70, 30 ಯೂನಿಟಿ ಮಾಡ್ತಿರಂತ ಚಿಮ್ಕೊಂಡ್ರೆ ಈಗ ಜೋನ್ಸನ್ ಯಾರು ಬಂದದ ಯಾಕಂದ್ರೆ ನನಗೆ AC ಕೊಡ್ಸಿ ಅಂತ ಅದಕ್ಕೆ ಏನು ಸರ್ ಕ್ಲಿಯರ್ ಮಾಡ್ಕೊಬೇಕಲ್ಲ. ಪೈಲೆ ಕಿಂತಿನ AC ಹಾಕೊಡಿಗೆ 400 ಬಂದ್ರೆ ಏನು ಕೊಡ್ತಾರ? ಮೊದಲ 50 ಇರ್ತಾರೆ ಸಾಹೇಬ್ರ 55% ಕೊಡ್ತೇವೆ, 100 ಇರ್ತದೆ 110 ಕೊಡ್ತೇವೆ ಅಂದಿರ್ತು. ಈಗ 400 ಇರುತ್ತೆ ಯಾರು ಕೇಳಬೇಕಾಗುತ್ತೆ, ಕಲಿಯೋದು ಭಾಳ ಇಲ್ಲ, ಕಲ್ಕೊಳ್ಬೇಕು. ಅದಕ್ಕೆ ಕರೆಂಟಿನ ಮುಖಾಂತರ ಉಳಿತಕ್ಕಂಥದ್ದು 174 ರೂಪಾಯಿ ಅಕ್ಕಿಗಳ ಮುಖಾಂತರ ವಿದ್ಯಾನಿಧಿ. ನಾನು ಸ್ವಾಮಿ ವಿವೇಕಾನಂದರ ಮಾತು ನಾವು ನೆನಪಿ ಮಾಡ್ಕೊತೀನಿ, ಯಾವಾಗಲೂ ಸಣ್ಣವರು ಹೇಳ್ತಿದ್ರು 7 ಎದ್ದು ಗುರಿ ಮುಟ್ಟುವವರೆಗೆ ನಿಲ್ಲದಿರು ಅಂತ ಹೇಳ್ತಕ್ಕಂಥದ್ಕ ಡಿಗ್ರಿ ಮುಗಿಸೋಣ ನೌಕರಿ ಇಲ್ಲ ಅಂದ್ರೆ ಮನೆ ಕುಂತು ಆಯಿ ಬೈತಾಳ, ಅಜ್ಜಿ ಬೈತಾಳ, ಅತ್ತಿ ಬೈತಾಳ, ಮಾವ ಬೈತಾಳ, ಅಣ್ಣ ತಮ್ಮರು ಬೈತಾಳ. ಅದಕ್ಕೆ ಅವ್ರಿಗೆ ಬೈಲ ಕೊಡಬಾರ್ದು, ಅವ್ರ ಖುಷಿ ಇರ್ಬೇಕಂತ ತಿಳ್ಕೊಂಡು ಇಂಥ ಕಣ್ಮಣಿಗಳು ಆರ್ಸ್ ಕಳಿಸ್ತಿರಲ್ಲ, ನೀವು ಭಾಗ್ಯವಂತರು. ನಿಮಗೆ ಸೆಲ್ಯೂಟ್ ಮಾಡ್ತೀನಿ ನಾನು. ಓಟ್ ಹಾಕೋ ಸಂದರ್ಭ ಓಟಿನ ಮುಖಾಂತರ ಬರ್ತಕ್ಕಂಥ ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತದಾನ ಮುಖಾಂತರ ಕೊಟ್ಟಾಗ ಯುವ ನಿಧಿ ಮುಖಾಂತರ ಡಿಗ್ರಿ ಮಾಡಿ ಮನೆ ಕುಂತು ಕೆಲಸ ಇಲ್ಲಂದ್ರೆ ತೊಂದರೆ ಆಗೋರಿಗೆ 1 ತಿಂಗಳಿಗೆ 3,000 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಏನಾದ್ರು ಮಾಡ್ಬೇಕಾದ್ರೆ ಉಸ್ತುವಾರಿ ಸಚಿವರು ಇವರು, DK ಶಿವಕುಮಾರ್ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯ ಮಂತ್ರಿಗಳು, ಎಲ್ಲ ಮುಖ್ಯಮಂತ್ರಿಗಳು ಸಾಹೇಬರು ಎಲ್ಲರೂ ಸೇರ್ಕೊಂಡು ಕೊಟ್ಟಿರ್ತಕ್ಕಂಥ ತರುಣರಿಗೆ ಕೂಡ ಶಕ್ತಿ. ಡಿಪ್ಲೊಮಾ ಮಾಡಿದ್ರೆ 15 ರೂಪಾಯಿ, ಆಲೋಚನೆ ಮಾಡಿದ್ರೆ 15 ಎಲ್ಲ 12 ತಿಂಗಳಿಗೆ ಸೀರಿಯಸ್ ಆಯ್ತು. ಹನಿ ಕೂಡಿದ್ರು ಹಳ್ಳ, ತೆರಿ ಕೂಡಿದ್ರು ಬಳ್ಳ ರಾಶಿ ಅಂತಾರ. ಇದಕ್ಕೆ ವಂಕಟಿಂಗ ಮಾತಾಡೋದು ನಿಜವಾಗಿ ತಿಳಿಸ್ಬೇಕಂದ ಹೇಳಿದ್ದು ಬಹುತೇಕ ಆಯುಧಕ್ಕೆ ಭಾರಿ ಬೇಕು ಸರ್. ಊರಿಗೆ ಹೋಗಿದ್ರು ಬರ್ಕೋದು ರೊಕ್ಕನೇ ಬಂದಿದ್ರು ತಿಳಿಸೋದು ಪಟ್ಟಾಗಿ ಕಾಣಿಸೋ ಸಾಹೇಬರು. ನಾವೆಲ್ಲರೂ ತಂಗಿ ಲತಾ ತಂಗಿಯವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕೆಲಸ ಮಾಡಿದವರು, ಮಾರುತಿ ಬಂಗಾರರು ಇದ್ದಾರೆ, ನಮ್ಮ ವಾರದವರು ಇದ್ದಾರೆ, ಇನ್ನು ಪೂಜಾ ತಂಗಿಯವರು ಇದ್ದಾರೆ, ಮಹಮೂದ್ ಭಾಯಿ ಇದ್ದಾರೆ, ಎಲ್ಲ ಮೆಂಬರ್ಸ್ ಇದ್ದಾರೆ. ಈಗ ಚವ್ಹಾಣ್ ತಾಲೂಕಾ ಅಧ್ಯಕ್ಷ ಇದ್ದಾರೆ. ತಾಲೂಕ ಇದು ನಾವು ಜನತೆಗೆ ಸೇವೆ ಕೊಡಬೇಕು, ಘಮಂಡ ಬೇಕಾಗಿದ್ದ ಕೆಲಸ ಅಲ್ಲ. ಇದು ಆಫೀಸ್. ಸಮಸ್ಯೆ ಬಂದಾಗ ನಾವು ಪ್ರತಿ ಹಳ್ಳಿಗೆ ಅವ್ರು ಮುಟ್ಟಿ ಅವ್ರ ಕೇಸ್ ಏನಾದ್ರು ತಗೊಂಡು ಸರ್ಕಾರ ಮುಖಾಂತರ ತಿಳಿಸಿ ಅವ್ರಿಗೆ ಅನುಕೂಲ ಮಾಡೋ ಕೆಲಸ ಕೊಡೋಣ ಅಂತ ಹೇಳ್ತಾ ಈಗ ಸಾಹೇಬ್ರು ಮಾತಾಡ್ಬೇಕಂದ್ರೆ ಸೂರ್ಯದೇವಿ ಚಿಮಣಿ ಹೇಳ್ಬೇಕಾಯ್ತು. ಅದಕ್ಕೆ ಈ ಸೊಸೈಟಿ ಮಾತಾಡ್ತಾ ತಾಲೂಕಾ ಪಾಲ್ಗಿ, ಗ್ರಾಮ ಪಂಚಾಯತ್ ಮನ್ನಳ್ಳಿ, ಗ್ರಾಮ ಪಂಚಾಯತ್ ನಾಗೂರ, ಅಶೋಕ್ ಗ್ರಾಮ ಪಂಚಾಯತ್ ಸಸ್ತಾಪುರ್. ಅದೇ ರೀತಿ ಗ್ರಾಮ DG ವಿಕಾಸ್, ಗ್ರಾಮ ಪಂಚಾಯತ್
ಗ್ರಾಮ ಪಂಚಾಯತ್ ಠಾಣಾ ಗ್ರಾಮ ಪಂಚಾಯತ್ ಈ ಒಂದು ಕಾರ್ಯಕ್ರಮ ನಾವೆಲ್ಲ ಜಿಲ್ಲಾ ಪಂಚಾಯತ್ ವತಿಯಿಂದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹೊಸ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಸಮಿತಿಯ ಕಚೇರಿ ಕಾರ್ಯಾಲಯ ಉದ್ಘಾಟನೆ ಮಾಡಿದ್ದೇವೆ. ಮತ್ತೆ 9 ಜನ ಬೇರ್ಫುಟ್ ಸೋಲ್ಜರ್ಸ್ ನರೇಗಾದಲ್ಲಿ ಅವರಿಗೆ ತರಬೇತಿ ಕೊಟ್ಟಿದ್ದೇವೆ. ಅವರಿಗೆ ಆದೇಶ ಪತ್ರ ಕೊಟ್ಟಿದ್ದೇವೆ. 21 ಗ್ರಾಮ ಪಂಚಾಯಿತಿಗಳಿಗೆ ಕಂಪ್ಯೂಟರ್ ಮತ್ತು ಸ್ಮಾರ್ಟ್ಫೋನ್ ಕೊಟ್ಟಿದ್ದೇವೆ ಉಚಿತವಾಗಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕಾಗಿ ನನ್ನ ಪರವಾಗಿ ನಾನು ಪ್ರಮುಖವಾಗಿ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದಂತಹ ಗ್ಯಾರಂಟಿ ಯೋಜನೆಗಳೇನಿದ್ದಾವೆ, 5 ಗ್ಯಾರಂಟಿ, ಅದರ ಅನುಷ್ಠಾನದ ಸಮಿತಿಯ ಅಧ್ಯಕ್ಷರಾದಂತಹ ಮಾನ್ಯ ಅಮೃತರಾವ್ ಚಿಮ್ಕೋಡ್ ಅವರಿಗೂ, ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಗಿರೀಶ್ ಬಡೋಳೆ ಅವರಿಗೂ ಮತ್ತು ಅವರ ತಂಡದವರಿಗೂ, ಎಲ್ಲ ಉಪಾಧ್ಯಕ್ಷರು ಮತ್ತು ಸದಸ್ಯರೆಲ್ಲರಿಗೂ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಜಿಲ್ಲಾಧಿಕಾರಿಗಳಾದ ಮಾನ್ಯ ಶಿಲ್ಪಾ ಶರ್ಮಾ ಅವರೇ, ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರುಗಳಾದಂತಹ ಶ್ರೀಮತಿ ಲತಾ ಆರ್ಪಡೆ ಅವರೇ, ಮಾರುತಿ ಬಂಗಾರೆ ಅವರೇ, ವಾರದವರೇ, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಅವರೇ, ಬಹಳ ಜನ ಬಂದಿದ್ದೀರಿ. ಗ್ಯಾರಂಟಿಗಳು ಅರ್ಧದಲ್ಲಿ ನಿಲ್ಲಿಸ್ತಾರೆ, ಇದರಿಂದ ರಾಜ್ಯ ಸರ್ಕಾರದ ಮೇಲೆ ಖಜಾನೆ ಮೇಲೆ ಹೊರೆ ಆಗ್ತಾ ಇದೆ. ಇಂಥವುಗಳ ಅನೇಕ ರೀತಿಯಲ್ಲಿ ಇವತ್ತು ಸ್ವಲ್ಪ ಜನ ಪ್ರತಿಪಕ್ಷದವರು ಮಾತನಾಡ್ತಾ ಇದ್ದಾರೆ. ನಿನ್ನೆ ನಡೆದಂತ ಸ್ವಾತಂತ್ರ್ಯೋತ್ಸವದ ಆಚರಣೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯಜಿಯವರು ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ, ಯಾವುದೇ ಪರಿಸ್ಥಿತಿಯಲ್ಲೂ ನಾವು ಗ್ಯಾರಂಟಿಗಳು ನಿಲ್ಲಿಸೋದಿಲ್ಲ, ಗ್ಯಾರಂಟಿಗಳು ಮುಂದುವರಿತವೆ. ಆದ್ಮೇಲೆ ಈ ಗ್ಯಾರಂಟಿಗಳು ಕೊಟ್ಟ ಉದ್ದೇಶ ಏನು? ಕೆಲವು ಜನ ಮಾತಾಡ್ತಾರೆ, ಹಿಂದೆ ನಾವು ಸರ್ಕಾರ ಇದ್ದಾಗ ಇವತ್ತಿನ ಆಹಾರ ಭದ್ರತೆ ಕಾಯ್ದೆ ಇದೆ. ಈ ಕಾಯ್ದೆಯಲ್ಲಿ ಹಿಂದಿನ UPA ಸರ್ಕಾರ ಶ್ರೀಮತಿ ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಅವರಿದ್ದಂತಹ ಸಂದರ್ಭದಲ್ಲಿ ಅವಾಗ ಇಡೀ ದೇಶದ 80 ಕೋಟಿ ಜನರಿಗೆ, 70-80% ಜನರಿಗೆ, ಬರೀ ಬಡತನಕ್ಕಿಂತ ಕೆಳಗಡೆ ಇದ್ದಂಥವ್ರಿಗೆ ಅಷ್ಟೇ ಅಲ್ಲ, ಮಧ್ಯಮ ವರ್ಗದವರನ್ನು ಸೇರಿಸಿಕೊಂಡು 2 ರೂಪಾಯಿ ಕಿಲೋ ಅಕ್ಕಿ, 3 ರೂಪಾಯಿ ಕಿಲೋ ಗೋಧಿ ಕೊಡಬೇಕು, ಹಸಿವಿನಿಂದ ಯಾರು ಬಳಲಬಾರದು ಅಂತ ಹೇಳಿ ಒಂದು ಕಾಯ್ದೆ ಆಯಿತು. ಇವತ್ತು ಲೋಕಸಭೆಯಲ್ಲಿ ಆ ಕಾಯ್ದೆ ಜಾರಿಗೆ ಬಂದ ಮೇಲೆ ನಮ್ಮ ಸರ್ಕಾರ ಬಂತು 2013ರಲ್ಲಿ. ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು, ಏನಪ್ಪ ಇವತ್ತು ಕೇಂದ್ರ ಸರ್ಕಾರ 2 ರೂಪಾಯಿ ಕೊಟ್ಟರು ನಾವು 2 ರೂಪಾಯಿನೂ ತೊಗೊಳಂಗಿಲ್ಲ, ಅಕ್ಕಿಗೆ ಫ್ರೀ ಆಗಿ ಹಸಿಮುಕ್ತ ಕರ್ನಾಟಕ ಮಾಡ್ತೀವಿ ಅಂತೇಳಿ ಫ್ರೀ ಅಕ್ಕಿಯನ್ನು ಘೋಷಣೆ ಮಾಡಿದ್ವಿ, ಫ್ರೀ ಆಗಿ ಕೊಟ್ಟಿವಿ ನಾವು. ಇಡೀ ದೇಶಕ್ಕೆ ಮಾದರಿ ಆದಂತ ಹೆಂಗೆ. ಅವಾಗೂ ಕೆಲವು ಜನ ಟೀಕೆ ಟಿಪ್ಪಣಿಗಳಾದವು, ಫ್ರೀಯಾಗಿ ಎಲ್ಲರಿಗೂ ಉಚಿತವಾಗಿ ಕೊಡ್ತಾ ಇದ್ದಾರೆ, ಉಚಿತವಾಗಿ ಕೊಡ್ತಾ ಇದ್ದಾರೆ, ನಮಗೆ ಕಾರ್ಮಿಕರು ಎಲ್ಲಿ ಸಿಗ್ತಾರೆ, ಕೂಲಿ ಆದಲ್ಲಿ ಎಲ್ಲಿ ಸಿಗ್ತಾರೆ, ಹಿಂಗಾದ್ರೆ ಎಲ್ಲ ಮನೆಯಲ್ಲಿ ಕುತ್ಕೊಂಡ್ಬಿಟ್ರೆ ಅಭಿವೃದ್ಧಿ ಹೆಂಗಾಗ್ತದೆ, ಯಾರು ದುಡಿಮೆ ಮಾಡಬೇಕು?
ದುಡಿಮೆ ಪ್ರತಿಯೊಬ್ಬರು ಮಾಡ್ಬೇಕಾಗ್ತದೆ. ಈಗ ಯಾರಾದ್ರೂ ಶ್ರೀಮಂತರಿದ್ರೆ ಅವ್ನ ಮನೆ ಕೂತು ಊಟ ಮಾಡ್ತಾನೆ, ಅವ್ನು ಹೊಟ್ಟೆ ತುಂಬಿದೆ ಅಂತೇಳಿ ಏನೇ ಕೆಲಸ ಮಾಡೋದಿಲ್ಲ. ಇದು ಕನಿಷ್ಠ ಇದೆ. ನಮ್ಮ ಇದೇನು ಅಗತ್ಯತೆಗಳ ಬೇಡಿಕೆ, ಇದು ಪ್ರತಿಯೊಬ್ಬರು ನಾವು ಇದನ್ನು ಒಂದು ನಾಗರಿಕ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಕೊಡುವಂಥದ್ದು ಸರ್ಕಾರಗಳ ಆದ್ಯ ಕರ್ತವ್ಯ. ನಮ್ಮ ಅಗತ್ಯತೆ ಬೇರೆ, ಅಪೇಕ್ಷೆ ಬೇರೆ. ಅಪೇಕ್ಷೆ ಬಹಳ ಇರ್ತದೆ. ನನ್ನ ಹತ್ರ ಬಂಗ್ಲಾ ಇರಬೇಕು, ನನ್ನ ಹತ್ರ ಕಾರ್ ಇರಬೇಕು, ನನ್ನ ಹತ್ರ ಲಕ್ಷಾಂತರ ದುಡ್ಡು ಇರಬೇಕು. ಆ ಅಪೇಕ್ಷೆ ಯಾರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಕನಿಷ್ಠ ಅಗತ್ಯತೆ ಏನಿರ್ತದೆ, ರೊಟ್ಟಿ ಕಪಡ ಮಕಾನ ಅಂತ ಹೇಳ್ತೀನಿ. ಇವತ್ತು ಯಾವ ರೀತಿಯಲ್ಲಿ ನಮ್ಮಲ್ಲಿ ಅನ್ನ, ವಸತಿ, ಬಟ್ಟೆ, ಇದು ಈ ದೇಶದಲ್ಲಿರುವಂತಹ ಕಟ್ಟ ಕಡೆ ವ್ಯಕ್ತಿ, ಸಮಾಜದಲ್ಲಿರುವಂತವರಿಗೂ ಪ್ರತಿಯೊಬ್ಬ ನಿರ್ಗತಿಕರು ಕೊಡುವಂಥದ್ದು ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ಚುನಾವಣೆ ಪೂರ್ವದಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಇವತ್ತೇನು ಇನ್ನೂ ಬಡತನ ನಿರ್ಮೂಲನೆ ಆಗಲಿಲ್ಲ, ಮಹಿಳೆಯರಿಗೆ ಸಬಲೀಕರಣ ಮಾಡಬೇಕು. ಬರೀ ನಾವು ಘೋಷಣೆ ಮಾಡಿದ್ರೆ ಅಲ್ಲ, ಬಹಳಷ್ಟು ಘೋಷಣೆ ಮಾಡ್ತೀವಿ. ಆದ್ರೆ ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂತ ಆಲೋಚನೆ ಮಾಡಿ ಇವತ್ತು ನಾವೆಲ್ಲರೂ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ, ಆ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಪರಿವಾರದ ಮಹಿಳಾ ಯಜಮಾನಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಇವತ್ತು ಇಡೀ ರಾಜ್ಯದಲ್ಲಿ 1,20,00,000 1,20,00,000 ಮಹಿಳೆಯರಿಗೆ, ನಮ್ಮ ಜಿಲ್ಲೆಯಲ್ಲಿ 3,23,000 ಅಂದಾಜು ಇರ್ಬೋದು. ಹಿಂದೆ ನಾನು ಮಾತಾಡಿದ್ದೇನೆ. ಇಷ್ಟೊಂದು ಮಹಿಳೆಯರಿಗೆ ನೇರ ವರ್ಗಾವಣೆ ಮುಖಾಂತರ ಅವರ ಖಾತೆಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಜಮಾ ಮಾಡ್ತಾ ಇದ್ದೇವೆ. ಕನಿಷ್ಠ ರಾಜ್ಯದ ಖಜಾನೆಯಿಂದ 2,400 ಕೋಟಿ ರೂಪಾಯಿ ಪ್ರತಿ ತಿಂಗಳು ಕೊಡೋದಿಲ್ಲ. ನಾನು ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದೆ. ಮಂಜುನಾಥೇಶ್ವರ ದೇವಾಲಯದ ದೇವರ ಆಶೀರ್ವಾದ ಪಡೀಲಿಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಕೆಲವೊಂದು ಮಹಿಳೆಯರು ಬಂದರು. ನನಗೆ ಗೊತ್ತಿಡಿದು, ನಾನು ಧರ್ಮಸ್ಥಳದಲ್ಲಿ ಯಾರು ಬರ್ತಾ ಇದ್ದಾರಪ್ಪ ಅಂದ್ರೆ ನಾನು ಒಂದು 10-20 ಜನ ಇದ್ರು ನಮ್ಮ ಮಾಚಾಪುರದವರು. ಸರ್, ನಾವು ಬೀದರ್ದವ್ರು ಇದ್ದೀವಿ, ನಾವು ನಿಮ್ಮ ಕ್ಷೇತ್ರದವ್ರು ಇದ್ದೀವಿ. ನನ್ನ ಇಷ್ಟು ದೂರ ಹೆಂಗ್ ಬಂದಿರಮ್ಮ? ಇವತ್ತು ಮಹಿಳಾ ಸಂಘದವರು ಇದ್ರು. ಇಲ್ಲ ಸರ್, ನಿಮ್ಮ ಎಲ್ಲ ಸರ್ಕಾರದ ಆಶೀರ್ವಾದ, ಕಾಂಗ್ರೆಸ್ ಸರ್ಕಾರದ, ನೀವು ನಮ್ಗೆ ಫ್ರೀ ಬಸ್ ಸೌಲಭ್ಯ ಮಾಡಿಕೊಟ್ಟಿದ್ದೀರಿ. ಕನಸಿತ್ತು ನಮ್ದು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬೇಕು, ಧರ್ಮಸ್ಥಳ ಹೋಗ್ಬೇಕು ಅಂತ ಹೇಳಿ ಆ ನಮ್ಮ ಕನಸು ನನ್ಸು ಮಾಡಿದಂಥದ್ದು ಶ್ರೇಯಸ್ಸು ನಿಮಗೆ ಸಲ್ತದೆ ಅಂತ ಮಾತಾಡ್ತೀನಿ. ಅದಕ್ಕೆ ದೇವಾಲಯದ ಹುಂಡಿಗಳು ಭರ್ತಿ ಆಗಿರುತ್ತೆ. ಈಗ ಇದೇ ರೀತಿಯಲ್ಲಿ ನೋಡಿ, 5 ಕಿಲೋ ಫ್ರೀ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ. 5 ಕಿಲೋಗೆ 34 ರೂಪಾಯಿ 1 ಕಿಲೋ ಅಕ್ಕಿ ಅಂತ ಹೇಳಿ ಇಡೀ ರಾಜ್ಯದಲ್ಲಿ 4 ಕೋಟಿ ಜನರಿಗೆ, ನಮ್ಮ ಜಿಲ್ಲೆಯಲ್ಲಿ 11.5 ಲಕ್ಷ 11,55,000 ಜನರಿಗೆ ಆ ಪರಿವಾರದ ಏನು ಮುಖ್ಯಸ್ಥರಿದ್ದಾರೆ ಅವ್ರ ಖಾತೆಯಲ್ಲಿ ತಿಂಗಳಿಗೆ ಕಿಲೋ ಅಕ್ಕಿಗೆ 34 ರೂಪಾಯಿ 170 ರೂಪಾಯಿ ತಿಂಗಳಿಗೆ ಅವ್ರ ಖಾತೆಯಲ್ಲಿ ಜಮಾ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ನಾವು ಗೃಹಜ್ಯೋತಿ ಯೋಜನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. 200 ಯೂನಿಟ್ಗಿಂತ ಕಡಿಮೆ ಯಾರು ವಿದ್ಯುತ್ ಬಳಕೆ ಮಾಡ್ತಾರೆ ಅದರ ಸರಾಸರಿ 54 ಯೂನಿಟ್ ಏನೋ ಬರ್ತಾ ಇದೆ ಇಲ್ಲಿ. ಅದಕ್ಕೆ 10-15% ಜಾಸ್ತಿ ಮಾಡಿ 10% ವರೆಗೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದು ಜಿಲ್ಲೆಯಲ್ಲಿ 3,60,000 ಜನರಿಗೆ ಕೊಡ್ತಾ ಇದ್ದಾರೆ ಇವತ್ತು. ಅದೇ ರೀತಿಯಲ್ಲಿ ಇವತ್ತು ನಾವು ಯುವ ನಿಧಿ ಕಾರ್ಯಕ್ರಮ, ಆ ಯುವ ನಿಧಿ ಕಾರ್ಯಕ್ರಮದ ಅಡಿಯಲ್ಲಿ ಪದವಿ ಮಾಡಿದ್ದವರಿಗೆ ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತ ಹೇಳಿದ್ದೇವೆ. ಯಾರಿಗೆ ಉದ್ಯೋಗ ಸಿಕ್ಕಿಲ್ಲ ಅಂತವರಿಗೆ ಅವರಿಗೂ ಇವತ್ತು ಸುಮಾರು ರಾಜ್ಯದಲ್ಲಿ ಲಕ್ಷಾಂತರ ಯುವಕರಿಗೆ ಕೊಡ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ 7,000 ವಿದ್ಯಾರ್ಥಿಗಳಿಗೆ, ಪದವಿ ಮಾಡಿದವರಿಗೆ 3,000, ಮತ್ತೆ ನೀವು ಡಿಪ್ಲೊಮಾ ಮಾಡಿದವರಿಗೆ 1,500 ರೂಪಾಯಿ ನೇರ ವರ್ಗಾವಣೆ ಮುಖಾಂತರ ಇವತ್ತು ಅವರ ಖಾತೆಯಲ್ಲಿ ಜಮಾ ಮಾಡ್ತಾರೆ. ಈ ಎಲ್ಲ ಗ್ಯಾರಂಟಿಗಳಿಗೆ ಸರ್ಕಾರ 55,000 ಕೋಟಿ ರೂಪಾಯಿ ಇವತ್ತು ನಾವು ಆಯವ್ಯಯದಲ್ಲಿ ಮೀಸಲಿಕ್ಕಿದ್ದೇವೆ. ನಮ್ಮ ಆಯವ್ಯಯದ ಗಾತ್ರ
3,71,000 ಕೋಟಿ. ಅದರಲ್ಲಿ ಅದಕ್ಕೆ ಆತ್ಮೀಯ ಬಂಧುಗಳೇ, ಇದರ ಉದ್ದೇಶ ಇವತ್ತು ಬಡವರಿಗೆ ಶಕ್ತಿ ಕೊಡಬೇಕು ಅನ್ನೋಂಥದ್ದು, ಅವರಿಗೆ ಸಬಲಗಳನ್ನಾಗಿ ಮಾಡಬೇಕು ಅನ್ನೋಂಥದ್ದು. ಬರೀ ನಾವು ಮಹಿಳಾ ಸಬಲೀಕರಣ ಮಾಡ್ತೀವಿ ಅಂತಲ್ಲ, ನೈಜವಾಗಿ ಅವರಿಗೆ ಇವತ್ತು ಸ್ವಾವಲಂಬಿ ಮಾಡಬೇಕು, ಸ್ವಾಭಿಮಾನದಿಂದ ಅವರು ಬಾಳಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಯೋಜನೆಗಳು ಜಾರಿಗೆ ತಂದಿದ್ದಾರೆ. ಅನೇಕ ಮಹಿಳೆಯರು ಹೇಳ್ತಾರೆ, ನನ್ನ ಮಗನ ಉನ್ನತ ಶಿಕ್ಷಣಕ್ಕೆ ದುಡ್ಡು ಇದ್ದಿಲ್ಲ, ಈಗ ದುಡ್ಡು ಬರ್ತಾ ಇದೆ, ಆ ದುಡ್ಡು ನಾನು ಇವತ್ತು ಸಂಗ್ರಹಣೆ ಮಾಡಿದ್ದೇನೆ, ಇಟ್ಕೊಂಡಿದ್ದೇನೆ, ನನ್ನ ಮಗನ ಫೀಸ್ಗೆ ಉಪಯೋಗ ಆಯಿತು, ಆರೋಗ್ಯಕ್ಕೆ ಉಪಯೋಗ ಆಯಿತು, ಕೃಷಿಗೆ ಉಪಯೋಗ ಆಯಿತು. ಈ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಇದರಿಂದ ಆರ್ಥಿಕತೆ ಇವತ್ತು ನಮ್ದು ಹಾಳಾಗ್ತದೆ ಅಂತಲ್ಲ, ಆರ್ಥಿಕತೆಗೆ ಒತ್ತು ಕೊಟ್ಟಂಗಾಗ್ತದೆ. ಯಾರ ಹತ್ರ ದುಡ್ಡಿತ್ತು ಬಡವರ ಹತ್ರ ಅಂದ್ರೆ ಅವರು ಕೊಳ್ಳುವಂತ, ಖರೀದಿ ಮಾಡುವಂತ ಸಾಮರ್ಥ್ಯ ಅವರ ಹತ್ರ ಜಾಸ್ತಿ ಆಗ್ತದೆ. ದುಡ್ಡು ಬಂತು ಅಂದ್ರೆ ಖರೀದಿ ಮಾಡ್ತೀರಿ, ಖರೀದಿ ಮಾಡಿದ್ರೆ ಮಕ್ಕಳಿಗೆ ಡ್ರೆಸ್ ತಗೋತೀರಿ, ಶೂಸ್ ತಗೋತೀರಿ, ಅವರಿಗೆ ಚಾಕ್ಲೇಟ್ಸ್ ತಗೋತೀರಿ, ಬೇರೆ ಏನೇ ವ್ಯವಸ್ಥೆ ಬಂದ್ರು ಖರೀದಿ ಮಾಡ್ತೀರಿ. ನೀವು ಖರೀದಿ ಮಾಡೋದ್ರಿಂದ ಇವತ್ತು ಕಾರ್ಖಾನೆಗಳ ಉತ್ಪಾದನೆ ಜಾಸ್ತಿ ಆಗ್ತದೆ. ಉತ್ಪಾದನೆ ಜಾಸ್ತಿ ಆಯಿತು ಅಂದ್ರೆ ಉದ್ಯೋಗ ಸೃಷ್ಟಿ ಆಗ್ತದೆ. ಉದ್ಯೋಗ ಸೃಷ್ಟಿ ಆಯಿತು ಅಂತ ಹೇಳಿದ್ರೆ ಇವತ್ತು ನಮಗೆ ಬರುವಂತ ತೆರಿಗೆನೂ ಜಾಸ್ತಿ ಬರುತ್ತೆ. ಬರೀ ಬಂಡವಾಳಶಾಹಿಗಳಿಗೆ ಕೆಲವು ಜನ ನಮ್ಗೆ ವಿರೋಧ ಮಾಡ್ತಾ ಇದ್ದಾರೆ. ಆದರೆ ನೀವು ನೋಡಿದ್ದೀರಿ, ಇವತ್ತು ಕಳೆದ 5 ವರ್ಷದಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕ್ಗಳ 16 ಲಕ್ಷ ಕೋಟಿ ಉದ್ಯೋಗಪತಿಗಳ ಸಾಲ ಮನ್ನಾ ಮಾಡಿದೆ. ಅವರೆಲ್ಲ ಡಿಫಾಲ್ಟರ್ ಆಗ್ಬಿಟ್ಟಿದ್ದಾರೆ, MP ಆಗ್ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಇದರಿಂದ ಏನು ಆರ್ಥಿಕತೆ ಹಾಳಾಗುವುದಿಲ್ಲ. ರಾಜ್ಯದ ಕೆಲವು ಇವತ್ತು ಜನರ ಕೈಯಲ್ಲಿ ಹಣ ಹೋಯ್ತು, ಒಂದಿಬ್ಬರ ಹತ್ರನೇ ಹೋಯ್ತು ಅಂತ ತಿಳಿದ. ಬರೀ ನೋಡಿದ್ರೆ ನೀವು ಅಂಬಾನಿ, ಅದಾನಿ ಯಾವ ರೀತಿಯಲ್ಲಿ 20 ಲಕ್ಷ ಕೋಟಿ ಆಸ್ತಿ ಇದೆ ಅವ್ರದ್ದು ಹೋಗೋದು. ಅವ್ರೇನ್ ಮಾಡ್ತಾರೆ, ವಿದೇಶದಲ್ಲಿ ಹೂಡಿಕೆ ಮಾಡ್ತಾರೆ, ಅವರಿಗೆ ಬೇಕಾದಂತ ರೀತಿಯಲ್ಲಿ ಉಪಯೋಗ ಮಾಡ್ತಾರೆ. ಬಡವರಿಗೆ, ಮಧ್ಯಮ ವರ್ಗದವರಿಗೆ ದುಡ್ಡು ಬಂತು ಅಂದ್ರೆ ಅವರು ಸಾರ್ವಜನಿಕವಾಗಿ ಅದರಿಂದ ಬಹಳಷ್ಟು ಜನರಿಗೆ ಲಾಭ ಆಗ್ತದೆ, ಅವರಿಗೆ ಒಳ್ಳೇದಾಗ್ತದೆ. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮಗಳನ್ನು ಬಡವರ ಪರ ಕಾರ್ಯಕ್ರಮ ಇದೆ. ಹೀಗೆ ಬಂಧುಗಳ ಗ್ಯಾರಂಟಿ ಸಮಿತಿ ಮಾಡಿ ಉದ್ದೇಶ ಏನಪ್ಪ ಅಂದ್ರೆ ಅವರಿಗೆ ನೇರ ವರ್ಗಾವಣೆ ಮುಖಾಂತರ ಹಣ ಅವರಿಗೆ ದೊರಕ್ತಾ ಇದೆಯಾ ಅಥವಾ ಇಲ್ಲ, ಅಧಿಕಾರಿಗಳ ಜೊತೆಲಿ ಚರ್ಚೆ ಮಾಡಿ. ಮತ್ತೆ ಇದು ಪ್ರಚಾರದ ಯುಗ ಇದೆ, ನೈಜವಾಗಿ ಹೇಳಬೇಕು ಅಂತ ಹೇಳಿ ಇವತ್ತು ಸುಳ್ಳೆ ಸತ್ತ ಅನ್ನುವಂತ ರೀತಿಯಲ್ಲಿ ಬಿಂಬಿಸುವಂತರು ಬಹಳ ಜನ ಇದ್ದಾರೆ. ಸಾಮಾಜಿಕ ಜಾಲತಾಣ ಬಂದಿದೆ, ಇತಿಹಾಸ ಎಲ್ಲ ಮರೆಯುವಂತ ರೀತಿಯಲ್ಲಿ ಇವತ್ತು ಅನೇಕ ಕಡೆ ಅಪಪ್ರಚಾರ ನಡೀತದೆ, ಸುಳ್ಳು ಹೇಳುವಂಥದ್ದು ನಡೀತದೆ. ಸುಳ್ಳೆ ಸತ್ಯ ಅನ್ನುವಂಥ ರೀತಿಯಲ್ಲಿ ಜನ 100 ಸಲ ಹೇಳಿದ್ರೆ ಗೋಯಬಲ್ಸ್ತೀರಿ, ಜನ ಏನಾಗುತ್ತೆ ಅಂದ್ರೆ ಭ್ರಮೆ ಇದೆ ಒಂಥರ, ಅದೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಆಗುತ್ತೆ. ಅದಕ್ಕೆ ನಮ್ಮ ಗ್ಯಾರಂಟಿ ಸಮಿತಿಯವರು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಇವತ್ತಿಲ್ಲಿ CO ಇದ್ದಾರೆ, ಜಿಲ್ಲಾ ಮಟ್ಟದಲ್ಲಿ EO ಇರ್ತಾರೆ, ಸದಸ್ಯ ಕಾರ್ಯದರ್ಶಿ ಅವ್ರ ಜೊತೆಯಲ್ಲಿ ಕುಳಿತುಕೊಂಡು 5 ಗ್ಯಾರಂಟಿ ಇದೆ ಅನುಷ್ಠಾನ ಮಾಡುವಂತ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ, ಎಲ್ಲಿ ನ್ಯೂನತೆಗಳಿದೆ, ಎಲ್ಲಿ ತೊಂದರೆ ಇದೆ, ಯಾರಾದ್ರೂ ಅರ್ಹರಿದ್ದಾರೆ, ಅರ್ಹರಿದ್ದವ್ರಿಗೆ ಇನ್ನೂ ಬಿಟ್ಟು ಹೋಗಿದ್ದಾರೆ ಅಂತವ್ರಿಗೆ ಕೊಡಿಸುವಂಥದ್ದು, ಅಂತವರಿಗೆ ಸಹಕಾರ ಕೊಡುವಂಥದ್ದು, ಸಹಯೋಗ ಮಾಡುವಂಥದ್ದು, ಸರ್ಕಾರದ ಕಾರ್ಯಕ್ರಮಗಳನ್ನು ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಅರಿವು ಮೂಡಿಸುವಂತಹ ಕೆಲಸ, ಪ್ರಚಾರ ಮಾಡುವಂತ ಕೆಲಸ ಈ ಗ್ಯಾರಂಟಿ ಸಮಿತಿಯವರು ಮಾನ್ಯ ಅಮೃತ್ ಚಿಂಕೋಡ್ರವರ ಅಧ್ಯಕ್ಷತೆಯಲ್ಲಿ ಇವತ್ತು ಮಾಡ್ತಾರೆ ಅನ್ನುವಂಥ ಸಂಪೂರ್ಣವಾದಂಥ ಭರವಸೆ ನನಗೆ. ಹೀಗಾಗಿ ಗ್ಯಾರಂಟಿ ಸಮಿತಿಗಳು ನಾವು ರಚನೆ ಮಾಡಿದ್ದೇವೆ. ಇವರೀಗ ಕಾರ್ಯೋನ್ಮುಖರ ಆಗ್ತಾರೆ. ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಇವತ್ತು ಯಥಾವತ್ತಾಗಿ ನಮ್ಮ ಅಧಿಕಾರಿಗಳ ಸಹಕಾರದಿಂದ ಅನುಷ್ಠಾನ ಮಾಡ್ತಾರೆ. ಇವತ್ತು ಈ ಕಾರ್ಯಾಲಯ ನಾನು ಉದ್ಘಾಟನೆ ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಗ್ರಾಮೀಣಾಭಿವೃದ್ಧಿ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಹಳ್ಳಿಗಳು ಉದ್ಧಾರ ಆದರೆ ಮಾತ್ರ ಈ ರಾಷ್ಟ್ರ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ.
ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ ಅನ್ನುವಂಥ ರೀತಿಯಲ್ಲಿ. ಅದಕ್ಕೆ ಇವತ್ತು ಹಿಂದೆ ದಿವಂಗತ ರಾಜೀವ್ ಗಾಂಧಿ ಅವರಿದ್ದಾಗ ಸಂವಿಧಾನದ ತಿದ್ದುಪಡಿ ತಂದು ಇವತ್ತೇನು ಪಂಚಾಯತ್ ರಾಜ್ಗೆ ಎಷ್ಟು ಶಕ್ತಿ ಕೊಟ್ಟಂಥದ್ದು, ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಮೀಸಲಾತಿ ತಂದಂಥದ್ದು, ಮಹಿಳೆಯರು ಅಧ್ಯಕ್ಷರಾಗುವಂಥ ರೀತಿಯಲ್ಲಿ ಪರಿಶಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಅಧ್ಯಕ್ಷರಾಗಿ ಅವಕಾಶ ಮಾಡಿಕೊಟ್ಟಂಥದ್ದು. ಇವತ್ತು ಗ್ರಾಮ ಮಟ್ಟದಲ್ಲಿ ನಿಮ್ಮ ಆಡಳಿತ ನೀವೇ ನಡೆಸಬೇಕು, ನೀವೇ ಯೋಜನೆಗಳನ್ನು ರೂಪಿಸಬೇಕು ಅಂತ ಹೇಳಿ ಏನು ನೀವು ನೋಡ್ತಾ ಇದ್ದೀರಿ. ಇವತ್ತು ಎಲ್ಲ ನಮ್ಮ ಸಹೋದರಿಯರೆಲ್ಲ ಇದ್ದೀರಿ, ಬಹಳ ಜನ ಇಲ್ಲಿ ಸೇರಿದ್ದೀರಿ. ಒಂದಾನೊಂದು ಕಾಲದಲ್ಲಿ ನಾವು ನೋಡಿದ್ದೀವಿ ಚಿಕ್ಕವರಿದ್ದಾಗ. ಅವಾಗೂ ಪಂಚಾಯತ್ ಇದ್ದು ಸರ್ಪಂಚ್ ಇದ್ರು. ಆ ಸರ್ಪಂಚ್ಗಳಿದ್ದಾಗ ಅವರು ಬಹಳ ಗೌರವ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಒಂದು ಚಹಾ ಕುಡಿಸ್ಲಿಕ್ಕೂ ದುಡ್ಡಿದ್ದಿಲ್ಲ ಅವರು, ಗೊತ್ತಾ? ಚಹಾ ತರಿಸ್ಬೇಕು ಯಾರಾದ್ರೂ ಬಂದಾರೆ ಅಂದ್ರೆ ಅವರಿಗೆ ಮುಜುಗರ ಆಗ್ತಾ ಇತ್ತು. ಕಾರ್ಯದರ್ಶಿಗೆ ಹೇಳ್ಬೇಕಾ ಯಾರಿಗೆ ಹೇಳ್ಬೇಕು ಅನ್ನೋಂಥ ರೀತಿ. ಇವತ್ತು ಒಂದೊಂದು ಪಂಚಾಯತ್ಗೆ ನಾವು 15ನೇ ಹಣಕಾಸು ಯೋಜನೆಯಲ್ಲಿ ಇವತ್ತು ಲಕ್ಷಾಂತರ ರೂಪಾಯಿ ಅನುದಾನ ಕೊಡ್ತಾ ಇದ್ದೀವಿ. ನರೇಗಾ ಯೋಜನೆಯಲ್ಲಿ ಒಂದೊಂದು ಪಂಚಾಯತ್ ಅವರು 1 ಕೋಟಿಯಿಂದ 5 ಕೋಟಿ 10 ಕೋಟಿ ತನಕ ಖರ್ಚು ಮಾಡ್ತಾ ಇದ್ದಾರೆ. ಇವತ್ತು ಅಷ್ಟೊಂದು ಅಧಿಕಾರ. ಇವತ್ತು ಯಾವುದೇ ನಿಮ್ಮ ಶಾಲಾ ಅಭಿವೃದ್ಧಿ ಸಮಿತಿ ಇರ್ಬೋದು, ಇವತ್ತೇ ಬಿಸಿ ಊಟದ ಯೋಜನೆ ಇರ್ಬೋದು, ಯಾರು ಬಡವರಿಗೆ ವಸತಿ ರಹಿತರಿಗೆ ನಿವೇಶನ ಕೊಡುವಂಥದ್ದು ಇರ್ಬೋದು, ಎಲ್ಲಾ ರೀತಿಯಲ್ಲಿ ಸಂಪೂರ್ಣವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸದೃಢಗೊಳಿಸಬೇಕು ಅಂತ ಹೇಳಿ ಇವತ್ತು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದು, ಪಕ್ಷದ ಮುಖಂಡರು ರೂಪಿಸಿದ್ದು. ಇವತ್ತು ಜಾರಿಯಲ್ಲಿದೆ. ಕೆಲವೊಂದು ಸಲಹೆ ಏನಿದೆ, ಬಹಳ ಪಂಚಾಯತ್ವರು ಬಂದಿದ್ದೀರಿ, ಸ್ವಲ್ಪ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಇವತ್ತು ನೀವು ಸೇವೆ ಮಾಡಿದ್ರೆ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ, ಮಾದರಿ ಗ್ರಾಮವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಂದರಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕೆ ನಮ್ಮ ಗ್ಯಾರಂಟಿ ಯೋಜನೆ ಯಶಸ್ವಿ ಆಗಿದ್ದಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲ ಫೇಸ್ಲೆಸ್ ಮಾಡಿಬಿಟ್ಟಿದ್ದೀವಿ. ಯಾರು ಹೋಗಿ ಎಲ್ಲ ಅರ್ಜಿ ಇಟ್ಕೊಂಡು ಹೋಗೋದು ಬೇಕಾಗಿಲ್ಲ. ಇವತ್ತು ನಾವೆಲ್ಲ ಏನು ಖಾತೆಗಳು ಓಪನ್ ಮಾಡಿದ್ದೀವಿ, ನೇರ ವರ್ಗಾವಣೆ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಏನು ಮಾಡ್ತಾ ಇದ್ದೀವಿ. ಅದರಿಂದ ನೇರವಾಗಿ ಯಾವುದೇ ಕಮಿಷನ್ ಇಲ್ಲದೆ, ಯಾವುದೇ ಭ್ರಷ್ಟಾಚಾರ ಇಲ್ಲದೆ, ಯಾವುದೇ ಮಧ್ಯವರ್ತಿಗಳಿಲ್ಲದೆ 55,000 ಕೋಟಿ ಅಂದರೆ ಈ ಕಲುಷಿತವಾದಂತಹ ವಾತಾವರಣ ನಿರ್ಮಾಣ ಆಗಿದೆ. ಈಗ ಪ್ರತಿಯೊಂದು ಏನೇ ಕಾಮಗಾರಿ ಮಾಡಿದ್ರು ಇವತ್ತು ದುಡ್ಡು ಕೊಡಬೇಕು ಅನ್ನುವಂಥದ್ದು ಏನು ನಡೀತಾ ಇದೆ. ಇವತ್ತು ಮಿತಿ ಮೀರಿ ಹೋಗ್ತಾ ಇದೆ. ಇದಕ್ಕೆ ಪರಿಹಾರ ತಂತ್ರಜ್ಞಾನವೇ ಪರಿಹಾರ. ಇವತ್ತಿನ ವ್ಯವಸ್ಥೆ ನಾವೆಲ್ಲವೂ ಇವತ್ತು ಇದಕ್ಕೆ ನೇರವಾಗಿ ಫಲಾನುಭವಿಗಳಿಗೆ ಮುಟ್ಟಿಸುವಂಥದ್ದು, ಪಾರದರ್ಶಕವಾಗಿ ಟ್ರಾನ್ಸ್ಪರೆಂಟ್ ಆಗಿ ನೀತಿ ನಿಯಮಗಳನ್ನು ಮಾಡಿ ಯಾರ್ಯಾರ ಹತ್ರನೂ ಹೋಗಬಾರ್ದು. ಆ ರೀತಿಯಲ್ಲಿ ನಾವು ಯೋಜನೆಗಳು ರೂಪಿಸಿ ಅನುಷ್ಠಾನಕ್ಕೆ ತಂದರೆ ಇವತ್ತು ಏನು ಮಧ್ಯವರ್ತಿಗಳ ಹಾವಳಿ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಇದು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ಈ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಈಗಾಗಲೇ BFTಗಳಿಗೆ ಬೇರ್ ಫುಟ್ ಸೋಲ್ಜರ್ಸ್ ಬಹಳ ಉತ್ತಮ ರೀತಿಯಲ್ಲಿ ವಿಪುಲವಾದಂಥ ಅವಕಾಶಗಳಿದೆ. ಇವತ್ತು ನರೇಗಾದಲ್ಲಿ ನೀವು ಶಾಲೆ ಕಾಂಪೌಂಡ್ ಮಾಡ್ಬೋದು, ಆಟದ ಮೈದಾನ ಮಾಡ್ಬೋದು, ರೈತರಿಗೆ ಕೃಷಿ ಹೊಂಡ ಮಾಡ್ಕೊಡ್ಬೋದು, ಛತ್ಯಾಗಳು ಮಾಡ್ಬೋದು, ಗ್ರಾಮೀಣ ರಸ್ತೆ ಮಾಡ್ಬೋದು. ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ಕೃಷಿಯಲ್ಲಿ, ತೋಟಗಾರಿಕೆಯಲ್ಲಿ, ವಿವಿಧ ಅನೇಕ ಇಲಾಖೆಗಳಲ್ಲಿ ಸಾಕಷ್ಟು ನಿಮ್ಮಲ್ಲಿ ಐಕ್ಯತೆ ಇತ್ತು, ಪ್ರಾಮಾಣಿಕತೆ ಇತ್ತು, ಮುಂದಾಲೋಚನೆ ಇತ್ತು ಅಂತ ಹೇಳಿದ್ರೆ ಸ್ಕೈದಲ್ಲಿ ಒಬ್ಬ ಶಾಸಕನಿಗೆ ಏನು ಅಧಿಕಾರ ಇದೆ, ಅದಕ್ಕಿಂತಲೂ ಹೆಚ್ಚಿನ ಕೆಲಸನೂ ಮಾಡೋದು. ನೀವಲ್ಲಿ ತಪ್ಪು ಮಾಡಿದ್ರಿ ಪಂಚಾಯತ್ನವರು ಅಂದ್ರೆ ಆ ಅಧಿಕಾರ ನಮ್ಮ ಕೈ ಬರ್ತದೆ, ನಾವು ಬಿಟ್ಟು ಹಿಡಿತೀವಿ. ಇಲ್ಲೇನೋ ಅಕ್ರಮ ಆಗಿದೆ, ಅವ್ಯವಹಾರ ಆಗಿದೆ, ಸ್ಟಾಪ್ ಮಾಡಿ ಅಂತ ಹೇಳ್ತೀವಿ. ನೀವು ಎಲ್ಲೂ ಏನಿಲ್ಲ, ಬಹಳ ನೇರವಾಗಿ ಹೋದ್ರಿ ಅಂದ್ರೆ ನಿಮ್ಗೆ ಯಾರು ಹಿಡಿಯೋದಿಲ್ಲ. ಅದಕ್ಕಾಗಿ ಇವತ್ತು ಸ್ವಲ್ಪ ಪಾರದರ್ಶಕತೆಯಿಂದ, ಪ್ರಾಮಾಣಿಕತೆಯಿಂದ, ಅಭಿವೃದ್ಧಿ ದೃಷ್ಟಿಯಿಂದ ಅಧಿಕಾರಕ್ಕೆ ಜನಪ್ರತಿನಿಧಿಗಳು ಬಂದಿದ್ದೀವಿ ಅಂತ ಹೇಳಿದ್ರೆ ಗೌರವ ಪಡೀಲಿಕ್ಕೆ, ಸ್ವಾರ್ಥಕ್ಕಾಗಿ ಅಂತ ಹೇಳಿ ವ್ಯವಸ್ಥೆ ಆಗಿದೆ. ಅದರಿಂದ ಬಹಳಷ್ಟು ಅನಾಹುತಗಳಾಗಿದೆ. ಆ ದೃಷ್ಟಿಯಿಂದ ತಾವೆಲ್ಲರೂ ಇದನ್ನು BFTಗಳು ಮತ್ತು ನಿಮ್ಗೇನು ಇವತ್ತು ಕಂಪ್ಯೂಟರ್ ಕೊಟ್ಟಿದ್ದೀವಿ, ಇವತ್ತೇನು ಸ್ಮಾರ್ಟ್ಫೋನ್ ಕೊಟ್ಟಿದ್ದೀವಿ, ಇವತ್ತು ಬಡವರಿಗೆ ಸಹಾಯ ಮಾಡಬೇಕು, ನಿರ್ಗತಿಕರಿಗೆ ಸಹಾಯ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಕೊಟ್ಟಂಥ ಕಾರ್ಯಕ್ರಮಗಳಿದ್ದಾವೆ. ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ. ಬೀದರ್ ಜಿಲ್ಲೆ
ಈ 185 ಗ್ರಾಮ ಪಂಚಾಯತ್ಗಳಿದ್ದಾವೆ. 185 ಗ್ರಾಮ ಪಂಚಾಯತ್ಗಳು ಉತ್ತಮವಾಗಿ ಕೆಲಸ ಮಾಡಿ ಇವತ್ತು ಈ ಜಿಲ್ಲೆಗೆ ಒಳ್ಳೆ ಹೆಸರು ತರಬೇಕು. ನಮಗೆಲ್ಲ ಒಳ್ಳೆ ಅಧಿಕಾರಿಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಇವತ್ತು ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಕೆಲ ಹಂತದಲ್ಲಿ ಆಡಳಿತ ನಡೆಸೋರು ನೀವಿದ್ದೀರಿ. ಆದರೆ ಬಹಳ ದುರದೃಷ್ಟ ಅಂತ ಹೇಳಿದ್ರೆ, ಯಾರು ಇವತ್ತು ವೈಯಕ್ತಿಕವಾಗಿ ನಾನು ಯಾರ ಬಗ್ಗೆನೂ ಹೇಳ್ತಾ ಇಲ್ಲ, ಆದರೆ ಈ ಕಲುಷಿತವಾದಂಥ ವಾತಾವರಣದಲ್ಲಿ ಬಹಳಷ್ಟು ಕಡೆ ಬಹಳಷ್ಟು ದೂರುಗಳು ಬರ್ತವೆ. ಆ ದೂರು ಬರದ ರೀತಿಯಲ್ಲಿ ಜನರ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವೆಲ್ಲ ಕೆಲಸ ಮಾಡಬೇಕಾಗಿದೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಪಾಲ್ಕಿಗೆ ಬಂದು ಇವತ್ತು ಅವರು ನಮ್ಮ ಜೊತೆಯಲ್ಲಿ DC ಅವರು ಇರ್ಬೋದು, ಸುಮಾರು ಹೊಸದಾಗಿ ಬಂದರು, ಹಗಲಿಗೂ ಶ್ರಮ ಮಾಡ್ತಾ ಇದ್ದಾರೆ. ನಮ್ಮ ಗಿರೀಶ್ ಅವರು ಈಗ ಬಹಳ ಕ್ರಿಯಾಶೀಲರಾಗಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮರು ಚಿಂಕೋಟಂತೂ ಹಗಲು ರಾತ್ರಿ ಅವ್ರಿಗೆ ಕೆಲಸನೇ ಬೇಕು. ಇದೆಲ್ಲ 10 ಜವಾಬ್ದಾರಿ ಕೊಟ್ಟರು ಚಿಂಕೋಟ್ ಮಾಡೋದ್ರಲ್ಲಿ ಏನು ದೊಡ್ಡ ಮಾತು. ರಾತ್ರಿ ಆಗೆಲ್ಲ ಓಡಾಡ್ತಾರೆ, ಮಿಸ್ಕಿನಾಗಿ ಯಾರಿಗೆ ಕೊಡೋದಿಲ್ಲ. ಅದಕ್ಕೆ ಅವರ ಕಾರ್ಯಕಾಲದಲ್ಲಿ ಉತ್ತಮ ಕೆಲಸ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್.